ದರ್ಶನ್ ತೂಗ್ದೀಪ್ ಅವರು ಡೆವಿಲ್ ಆಗಿ ಅಬ್ಬರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಇನ್ನ ಈ ಮಧ್ಯ ಸದ್ಯಕ್ಕೆ ಚರ್ಚೆ ಇರೋ ವಿಷಯ ಏನಪ್ಪಾ ಅಂದ್ರೆ ಸಿನಿಮಾದ ಹಾಡುಗಳು ಅಷ್ಟಾಗಿ ಹಿಟ್ ಆಗ್ಲಿಲ್ಲ ಅನ್ನುವಂತಹ ಚರ್ಚೆ ಎದುರಾಗ್ತಾ ಇದೆ. ಅಭಿಮಾನಿಗಳ ಫೇವರೆಟ್ ದಾಸ ಡೆವಿಲ್ ಆಗಿ ಹಿಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗಿದೆ. ಸಿನಿಮಾಕ್ಕಿಂತ ಮುಂಚೆ ಸಾಂಗ್ಗಳ ಮೂಲಕ ಮೋಡಿ ಮಾಡಲಿಲ್ವಾ ಡೆವಿಲ್ ಬಾಕ್ಸ್ ಆಫೀಸ್ ಮೇಲೆ ಕಣ್ಣಿಟ್ಟಿರೋ ಪಂಡಿತರು ಸಾಂಗ್ ಫ್ಲಾಪ್ ಅಂತಿರೋದಕ್ಕೆ ಕಾರಣ ಏನು? ವರ್ಕೌಟ್ ಆಗ್ಲಿಲ್ವಾ ಅಜನೀಶ್ ದರ್ಶನ್ ಕಾಂಬೋ? ದರ್ಶನ್ ತೂಗ್ದೀಪ್ ಡೆವಿಲ್ ಆಗಿ ತೆರೆ ಮೇಲೆ ಬರೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ಆಗ್ತಾ ಇದೆ. ತಾರಕ್ ಸಿನಿಮಾ ನಂತರದಲ್ಲಿ ಪ್ರಕಾಶ್ ವೀರ್ ಜೊತೆಗೆ ಕೈ ಜೋಡಿಸಿರೋ ಸಿನಿಮಾ ನಿರೀಕ್ಷೆಯನ್ನೇ ಹುಸಿ ಮಾಡುತ್ತಾ? ಸಿನಿಮಾದ ಸಾಂಗ್ಗಳು ನಿರೀಕ್ಷೆ ಮಾಡಿದಷ್ಟು ಹಿಟ್ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಈಗಾಗಲೇ ದರ್ಶನ್ ಡೆವಿಲ್ ನಟನೆಯ 3 ಸಾಂಗ್ ರಿಲೀಸ್ ಆಗಿದೆ. ಅಜನೀಶ್ ಲೋಕನಾಥ್ ಮೊದಲ ಬಾರಿಗೆ ದಾಸನ ಸಿನಿಮಾಕ್ಕೆ ಸಂಗೀತ ನೀಡಿದ್ದು ಹರಿಕೃಷ್ಣ. ದರ್ಶನ್ ಕಾಂಬಿನೇಷನ್ ಅಷ್ಟು ಮೋಡಿ ಮಾಡುವಲ್ಲಿ ಸೋತಿದೆ. ದರ್ಶನ್ ಸಿನಿ ಕೆರಿಯರ್ನಲ್ಲಿ ಡೆವಿಲ್ ಎಷ್ಟು ನಿರೀಕ್ಷೆ ಮೂಡಿಸಿದೆಯೋ ಅದೇ ರೀತಿ ದರ್ಶನ್ರ ಸಿನಿ ಜೀವನದ ಅಳಿವು ಉಳಿವಿನ ಸಿನಿಮಾ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡರ್ ಆದಾಗಿನಿಂದಲೂ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಆರಂಭದಿಂದಲೂ ಒಂದಿಲ್ಲ ಒಂದು ರೀತಿಯಲ್ಲಿ ತೊಂದರೆ ಅನುಭವಿಸಿದ ಡೆವಿಲ್ ಟೀಮ್ ಆತುರಾತುರವಾಗಿ ಸಿನಿಮಾದ ಸಂಗೀತದ ಬಗ್ಗೆ ಗಮನ ಕೊಟ್ರ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜೋರಾಗಿದೆ. ದರ್ಶನ್ ಸಿನಿಮಾ ಅಂದ್ರೆ ಆಕ್ಷನ್ ಸೆಂಟಿಮೆಂಟ್ಗಿಂತ ಸಾಂಗ್ಗಳಿಗೂ ಪ್ರಾಮುಖ್ಯತೆ ಇರುತ್ತೆ. ಕರಿಯಾ ಟು ಕಾಟೇರ ಸಿನಿಮಾಗಳು ಹಿಟ್ ಆಗದೆ ಇದ್ರೂ ಸಾಂಗ್ಗಳಂತೂ ಎರ್ರಾಬಿರ್ರೆ ಹಿಟ್ಟಾದ ಸಾಕಷ್ಟು ನಿದರ್ಶನಗಳಿವೆ. ಹೀಗಿರುವಾಗ ಡೆವಿಲ್ ಸಿನಿಮಾದ 3 ಸಾಂಗ್ಗಳು ಯಾಕೋ ಮೋಡಿ ಮಾಡುವಲ್ಲಿ ಸೋತಿರೋದು ವಿಪರ್ಯಾಸ. ಶೂಟಿಂಗ್ ಮುಗಿಸಿ ಸಾಂಗ್ ಪ್ರಮೋಷನ್ಗೆ ದಾಸ ಇಳಿಬೇಕು ಅನ್ನೋ ಸಮಯದಲ್ಲಿ ರಿಲೀಸ್ ಆದ ಎದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಆ ವಾರದಲ್ಲಿ ಟ್ರೆಂಡಿಂಗ್ ಆಗಿದ್ದು ಬಿಟ್ರೆ ಈಗ ಯಾರ ಬಾಯಲ್ಲೂ ಆ ಸಾಂಗ್ ಉಳಿದಿಲ್ಲ. ಇನ್ಫ್ಯಾಕ್ಟ್ ಆ ಹಾಡ್ನಲ್ಲಿ ಎದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಲೈನ್ ಬಿಟ್ಟು ಮತ್ಯಾವುದು ವಿಶೇಷತೆನೂ ಕೂಡ ಕಾಣಿಸಿಲ್ಲ. ಆ ನಂತರ ಬಂದ ಒಂದೇ ಒಂದು ಸಲ ಸಾಂಗ್ ಕೂಡ ಅಷ್ಟೇ ಗ್ಲಾಮರಸ್ ಆಗಿ ರಚನಾ ರೈ ಕಾಣಿಸ್ಕೊಂಡ್ರು. ಥೈಲ್ಯಾಂಡ್ ನ ಬೀಚ್ ನಲ್ಲಿ ಶೂಟ್ ಮಾಡಲಾದ ಈ ಹಾಡು ದರ್ಶನ್ರ ಈ ಹಿಂದಿನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಶೂಟಿಂಗ್ ಆದ ಹಾಡುಗಳಷ್ಟು ಹಿಟ್ ಆಗ್ಲಿಲ್ಲ. ಇನ್ನು ಈಗ ಅಲ್ಲೋ ಮೋರಾ ಸಾಂಗ್ ವಿಭಿನ್ನವಾಗಿ ಕನ್ನಡ ಇಂಗ್ಲಿಷ್ ಸಾಹಿತ್ಯ ಹೊಂದಿದ್ದು ದರ್ಶನ್ ನೋಡೋಕೆ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಅನ್ನೋದು ಬಿಟ್ರೆ ಕಂಗ್ಲಿಷ್ ಸಾಹಿತ್ಯ ಹೇಳಿಕೊಳ್ಳೋಷ್ಟು ನೆನಪಲ್ಲಿ ಉಳಿಯಲ್ಲ ಅನ್ನೋದು ವಿಪರ್ಯಾಸ. ಒಟ್ಟಾರೆ ಡೆವಿಲ್ ಸಿನಿಮಾ ಡಿಸೆಂಬರ್ 12ರ ಮೇಲಿದೆ. ಎಲ್ಲರ ಕಣ್ಣು ದಾಸನಿಲ್ಲದ ಈ ವೇಳೆ ಅತಿ ಹೆಚ್ಚು ಪ್ರಚಾರ ಮಾಡಿದಷ್ಟು ಸಿನಿಮಾ ಬಿಡುಗಡೆಗೆ ಒಳ್ಳೆಯ ಓಪನಿಂಗ್ ಪಡೆಯೋಕೆ ಸಾಕ್ಷಿಯಲ್ಲಿದೆ. ಆದ್ರೆ ಡಿ ಬಾಸ್ ಅಭಿಮಾನಿಗಳು ಯಾಕೋ ಸೈಲೆಂಟ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ವ್ಯಕ್ತವಾಗ್ತಾ ಇದೆ. ಈ ಎಲ್ಲದರ ಮಧ್ಯೆ ಸಾಂಗ್ಗಳಂತೂ ಅಷ್ಟಾಗಿ ಹಿಟ್ ಆಗ್ಲಿಲ್ಲ, ಇನ್ನ ಸಿನಿಮಾ ಕೂಡ ಅದೇ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬಂದಿರೋದು ಸುಳ್ಳಲ್ಲ.